ನಮಸ್ಕಾರ ವೀಕ್ಷಕನೇ, ನಮ್ಮ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಬಂಗಾರ ಮತ್ತು ಬೆಳ್ಳಿ ಮಾರುಕಟ್ಟೆಯಲ್ಲೂ ಒಂದು ರೋಚಕ ಬೆಳವಣಿಗೆಯಾಗಿದೆ. ಒಂದು ಕಡೆ ಚಿನ್ನದ ಬೆಲೆ ಸತತವಾಗಿ ಇಳಿಕೆಯಾಗುತ್ತಾ ಗ್ರಾಹಕರಿಗೆ ಸಿಹಿ ಸುದ್ದಿ ನೀಡುತ್ತಿದ್ರೆ, ಇನ್ನೊಂದು ಕಡೆ ಬೆಳ್ಳಿ ಬೆಲೆ ದಿಢೀರ್ ಏರಿಕೆ ಕಂಡು ಅಚ್ಚರಿ ಮೂಡಿಸಿದೆ. ಇಂದಿನ ನಿಖರವಾದ ಲೇಟೆಸ್ಟ್ ದರಗಳು ಎಷ್ಟಿವೆ, ಈ ಏರಿಳಿತಕ್ಕೆ ಕಾರಣವೇನು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ. ಅದಕ್ಕೂ ಮುಂಚೆ ಈ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಾಗಿ ವಿಡಿಯೋಗೊಂದು ಲೈಕ್ ನೀಡಿ ಮತ್ತು ದಿನನಿತ್ಯದ ಲೇಟೆಸ್ಟ್ ರೇಟ್ಸ್ ತಿಳಿಯಲು ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಇಂದಿನ ಮಾರುಕಟ್ಟೆ ಪರಿಸ್ಥಿತಿಯನ್ನು ಗಮನಿಸಿದರೆ ಜಾಗತಿಕವಾಗಿ ಚಿನ್ನದ ಬೇಡಿಕೆಯಲ್ಲಿ ಅಲ್ಪ ಇಳಿಕೆ ಕಂಡುಬರುತ್ತಿರುವುದರಿಂದ ಚಿನ್ನದ ಬೆಲೆ ಇಂದು ಕೂಡ ಭಾರೀ ಕುಸಿತ ಕಂಡಿದೆ. ಆದರೆ ಕೈಗಾರಿಕಾ ವಲಯದಲ್ಲಿ ಬೆಳ್ಳಿಯ ಬೇಡಿಕೆ ಹೆಚ್ಚಾಗಿರುವುದು ಮತ್ತು ಪೂರೈಕೆಯಲ್ಲಿನ ವ್ಯತ್ಯಾಸದಿಂದಾಗಿ ಬೆಳ್ಳಿ ಬೆಲೆ ಇಂದು ಏರಿಕೆ ಹಾದಿ ಹಿಡಿದಿದೆ. ಇದು ಹೂಡಿಕೆದಾರರಿಗೆ ಹೊಸ ಲೆಕ್ಕಾಚಾರಗಳನ್ನು ಮಾಡಿಕೊಟ್ಟಿದೆ. ಮೊದಲನೆಯದಾಗಿ ಬೆಳ್ಳಿಯ ಬೆಲೆಯನ್ನು ನೋಡುವುದಾದರೆ, ಇಂದು ಬೆಳ್ಳಿ ಬೆಲೆ ಏರಿಕೆ ಕಂಡಿದೆ. ನಿನ್ನೆ ಪ್ರತಿ ಕೆಜಿ ಬೆಳ್ಳಿಗೆ 7,30,000 ರೂಪಾಯಿ ಇತ್ತು. ಆದರೆ ಇಂದು ಅದು 7,35,000 ರೂಪಾಯಿಗೆ ತಲುಪಿದೆ. ಅಂದರೆ ಕೇವಲ ಒಂದೇ ದಿನದಲ್ಲಿ ಬೆಳ್ಳಿಯ ದರದಲ್ಲಿ 5,000 ರೂಪಾಯಿಯಷ್ಟು ಏರಿಕೆಯಾಗಿದೆ. ಬೆಳ್ಳಿ ಖರೀದಿಸುವವರು ಮಾರುಕಟ್ಟೆಯ ಈ ಬದಲಾವಣೆಯನ್ನು ಗಮನಿಸುವುದು ಉತ್ತಮ. ಇನ್ನು 24 ಕ್ಯಾರೆಟ್ನ ಗಟ್ಟಿ ಚಿನ್ನದ ಬೆಲೆಯಲ್ಲಿ ಇವತ್ತು ಮತ್ತೆ ಭಾರೀ ಇಳಿಕೆಯಾಗಿದೆ. 1 ಗ್ರಾಂ ಚಿನ್ನಕ್ಕೆ 14,035 ರೂಪಾಯಿ, 8 ಗ್ರಾಂ ಚಿನ್ನಕ್ಕೆ 1,12,280 ರೂಪಾಯಿ, 10 ಗ್ರಾಂ ಚಿನ್ನಕ್ಕೆ 1,40,350 ರೂಪಾಯಿ. ಗಮನಿಸಿ, ನಿನ್ನೆ 10 ಗ್ರಾಂಗೆ 1,43,290 ರೂಪಾಯಿ ಇತ್ತು. ಅಂದರೆ ಇಂದು 24 ಗಂಟೆಯಲ್ಲಿ ಪ್ರತಿ 10 ಗ್ರಾಂಗೆ ಬರೋಬ್ಬರಿ 2,940 ರೂಪಾಯಿ ಇಳಿಕೆಯಾಗಿದೆ. ನಮ್ಮ ಆಭರಣ ಪ್ರಿಯರು ಬಳಸುವ 22 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ ಸಖತ್ ಇಳಿಕೆ ಕಂಡಿದೆ. 1 ಗ್ರಾಂ ಚಿನ್ನಕ್ಕೆ 12,865 ರೂಪಾಯಿ, 8 ಗ್ರಾಂ ಚಿನ್ನಕ್ಕೆ 1,02,920 ರೂಪಾಯಿ, 10 ಗ್ರಾಂ ಚಿನ್ನಕ್ಕೆ 1,28,650 ರೂಪಾಯಿ. ನಿನ್ನೆ ಇದೇ 10 ಗ್ರಾಂ ಚಿನ್ನ 1,31,350 ರೂಪಾಯಿ ಇತ್ತು. ಅಂದರೆ ಇಂದು ಬರೋಬ್ಬರಿ 2,700 ರೂಪಾಯಿಯಷ್ಟು ದೊಡ್ಡ ಕುಸಿತ ಕಂಡಿದೆ. ಆಭರಣ ಖರೀದಿಸುವ ಪ್ಲಾನ್ ಇದ್ದವರಿಗೆ ಇದು ನಿಜಕ್ಕೂ ಖುಷಿಯ ವಿಚಾರ. ಸೊ ವೀಕ್ಷಕರೇ, ಚಿನ್ನದ ಬೆಲೆ ಇಳಿಯುತ್ತಿರುವುದು ಗ್ರಾಹಕರಿಗೆ ವರದಾನವಾಗಿದ್ರೆ, ಬೆಳ್ಳಿ ಬೆಲೆ ಏರಿಕೆ ಸ್ವಲ್ಪ ಶಾಕ್ ನೀಡಿದೆ. ನಿಮ್ಮ ಪ್ರಕಾರ ಮುಂದಿನ ವಾರ ಚಿನ್ನದ ಬೆಲೆ ಇನ್ನೂ ಇಳಿಯುತ್ತಾ ಅಥವಾ ಏರುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.